ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಬೈನಾಮಿನಲ್ ಎಕ್ಸ್ಪಾನ್ಷನ್ ಮೆಥಡ್ ಅನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದಂತ ನೋಡೋಣ. ಇದು ನಿಮ್ಮ ಸೆಕೆಂಡ್ PUC ಸ್ಟಾಟಿಸ್ಟಿಕ್ಸ್ ಅಲ್ಲಿ ಬರುವಂತ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ ಆಗಿದೆ. ಹಾಗಾದ್ರೆ ತಡ ಯಾಕೆ ಮಕ್ಕಳೇ, ನೋಡೋಣ ಈಗ ಯಾವ ರೀತಿಯಾಗಿ ಈ ಪ್ರಾಬ್ಲಮ್ ಅನ್ನು ಮಾಡೋದಂತ. First, following is the data regarding annual net life insurance premium using binomial expansion method. Estimate the premium at the age 30 and 45. ಈ ಎರಡು ಏಜಿನ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ನೋಡ್ಕೊಳ್ಳಿ ಇಲ್ಲಿ ನಿಲ್ಲು ಕೊಟ್ಟಿದ್ದಾರೆ, ಅದನ್ನು ನೀವು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಏಜ್ ಈಸ್ ಗಿವನ್ 20, 25, 30, 35, 40, 45. ಕರೆಕ್ಟಾ? ಪ್ರೀಮಿಯಂ ಎಷ್ಟು ಕೊಟ್ಟಿದ್ದಾರೆ ಇನ್ ರುಪೀಸ್ ಅಲ್ಲಿ? 20, ದಟ್ ಈಸ್ 1426. 25 ಏಜಿಗೆ 1581. 30 ಏಜಿಗೆ ನಿಲ್. 35 ಏಜಿಗೆ 1996. 40 ಏಜಿಗೆ 2256. 45 ಏಜಿಗೆ ದಟ್ ಈಸ್ ನಿಲ್. ಹೀಗಾದ್ರೆ ಹೇಗೆ ಮಾಡೋದಂತ ನೋಡೋಣ ಮಕ್ಕಳೇ. ಫಸ್ಟ್ ನೀವೇನ್ ಮಾಡಬೇಕು, ಯಾವ ಮೆಥಡ್ ನ ಪ್ರಾಬ್ಲಮ್ ಅಂತ ಮೇಲೆ ಬರಿಬೇಕು. ಬೈನಾಮಿನಲ್ ಈಕ್ವೇಶನ್ ಮೆಥಡ್. ದೆನ್ ಯು ರೈಟ್ ಏಜ್ ಕೊಟ್ಟಂತ ಇನ್ಫಾರ್ಮೇಶನ್ ಎರಡೂ ಕಾಲಮ್ ಅನ್ನು ಬರಿಬೇಕು. ನೆಕ್ಸ್ಟ್ ಥರ್ಡ್ ಕಾಲಮ್ ಅಲ್ಲಿ ನೀವು y ಯ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡುವಂತದ್ದು. ದಟ್ ಈಸ್ assume that y is 0 ಫಸ್ಟ್, ದೆನ್ y is 1, y 2, y 3, y 4, y 5. ಕರೆಕ್ಟಾ? ಈ ಪ್ರಾಬ್ಲಮ್ ಅಲ್ಲಿ y2 ನ ವ್ಯಾಲ್ಯೂ ಮತ್ತು y5 ನ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಗೊತ್ತಿರೋದು 4 ಇನ್ಫಾರ್ಮೇಶನ್ ಮಾತ್ರ ಅಲ್ವಾ? 4 ವ್ಯಾಲ್ಯೂಸ್ ಮಾತ್ರ ಕೊಟ್ಟಿರುವಂತದ್ದು. ಸೊ ಏನ್ ಬರಬೇಕು ಇಲ್ಲಿ ನೀವು, ಹಿಯರ್ 4 ವ್ಯಾಲ್ಯೂಸ್ ಆಫ್ y ಆರ್ ನೋನ್. ಅದರಿಂದಾಗಿ ಫೋರ್ತ್ ಡಿಫರೆನ್ಸ್ ಲೀಡಿಂಗ್ ಡಿಫರೆನ್ಸ್ ಅಂತ ಹೇಳ್ತಾರೆ. ದಟ್ ಈಸ್ ಲೀಡಿಂಗ್ ಡಿಫರೆನ್ಸ್ ವಿಲ್ ಬಿ 0 ಅಂತ ಬರೆಯುವಂಥದ್ದು. ನೆಕ್ಸ್ಟ್ ಏನ್ ಮಾಡಬೇಕು, ಈಗ ಈ y ಯ ವ್ಯಾಲ್ಯೂ ಗೊತ್ತಾಗ್ಬೇಕಂತಂದ್ರೆ ಈ ಮೆಥಡ್ ಅಲ್ಲಿ ಹೋಗುವಂಥದ್ದು. ಫಸ್ಟ್ 1 ಅಂತ ಬರೆಯುವಂಥದ್ದು. ದೆನ್ 1ಗೆ 1 ಇಂಟು 1 ಪ್ಲಸ್ 1 ಎಷ್ಟಾಯ್ತು? 2. ಅಗೇನ್ 1. ನೆಕ್ಸ್ಟ್ 1 ಅಂತ ಬರೆದು 2 ಪ್ಲಸ್ 1 ಎಷ್ಟಾಯ್ತು? 3. 2 ಪ್ಲಸ್ 1 3. ದೆನ್ ಅಗೇನ್ 1. ನೆಕ್ಸ್ಟ್ 1 ಬರೆದು 3 ಪ್ಲಸ್ 1 4. 3 ಪ್ಲಸ್ 3 6. 3 ಪ್ಲಸ್ 1 4. ದೆನ್ 1. ಈ ರೀತಿಯಾಗಿ ಮಾಡ್ಕೊಳ್ಳುವಂಥದ್ದು. ದೆನ್ ಫೈಂಡ್ ಔಟ್ ಈಕ್ವೇಶನ್. ದಟ್ ಈಸ್ ಡೆಲ್ಟಾ 4 0 ಈಕ್ವಲ್ ಟು y ಮೈನಸ್ 1 ಪವರ್ 4. ಈಗ ಈಸಿಯಾಗಿ ಒಂದು ಟ್ರಿಕ್ಸ್ ಹೇಳ್ತೇನೆ ಮಕ್ಕಳೇ. ನೀವು ಫಸ್ಟ್ ಏನ್ ಮಾಡಬೇಕು, y ಯ ವ್ಯಾಲ್ಯೂಸ್ ಅನ್ನು ಬರಿಬೇಕು. ಎಲ್ಲಿಂದ ನಾವು ಸ್ಟಾರ್ಟ್ ಮಾಡುವ? ಈಗ y4 ಇಂದ ಸ್ಟಾರ್ಟ್ ಮಾಡುವಂಥದ್ದು. ಯಾಕೆಂದ್ರೆ ನೋನ್ 4 ಅಲ್ವಾ? y4. ಮತ್ತೆ ನೀವೇನ್ ಮಾಡಬೇಕು, ಮೈನಸ್ ಅಂತ ಹಾಕ್ಬೇಕು. y3 ಪುನಃ ಪ್ಲಸ್ ಹಾಕ್ಬೇಕು. y2 ಪುನಃ ಮೈನಸ್ ಹಾಕ್ಬೇಕು. y1 ದೆನ್ ಈಕ್ವಲ್ ಟು 0 ಅಂತ ಬರೆಯುವಂಥದ್ದು. 1 ದಟ್ ಈಸ್ ಪ್ಲಸ್ y0 ಈಕ್ವಲ್ ಟು 0 ಅಂತ ಬರಿಬೇಕು. ನೆಕ್ಸ್ಟ್ ಇಲ್ಲಿ ವ್ಯಾಲ್ಯೂ ಬೇಕು ನಮ್ಗೆ, ಅದನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಿದ್ದೇವೆ, ನೋಡ್ಕೊಳ್ಳಿ ಇಲ್ಲಿ ವ್ಯಾಲ್ಯೂ. ದಟ್ ಈಸ್ 1 4 6 4 1 ಅಲ್ವಾ? ಈಸಿಯಾಗಿ ನಮಗೆ ಈಕ್ವೇಶನ್ ಮಾಡ್ಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಏನ್ ಮಾಡಬೇಕು, ಈ ಈಕ್ವೇಶನ್ ಅಂಡರ್ ಅಲ್ಲಿ ಅದನ್ನು ಬರೆಯುವಂಥದ್ದು. y ಮೈನಸ್ 1 ಪವರ್ 4 ಈಕ್ವಲ್ ಟು 1 ಇಂಟು y4 ನ ವ್ಯಾಲ್ಯೂ ಎಷ್ಟು? 2256. 2256 ಈಸಿ ಉಂಟಲ್ಲ ಮಕ್ಕಳೇ? ಈ ರೀತಿಯಾಗಿ ಮಾಡುವಂಥದ್ದು. ಮೈನಸ್
4 ಇಂಟು y3 ಯ ವ್ಯಾಲ್ಯೂ 1996. ಓಕೆ, ಪ್ಲಸ್ 6 ಇಂಟು y2 ನ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, ಇದ್ದಾಗೆ ಬರೀರಿ. ಓಕೆ, ಮೈನಸ್ 4 ಇಂಟು y1 ನ ವ್ಯಾಲ್ಯೂ 1581. ಕ್ಲಿಯರ್? ಈ ರೀತಿ. ದೆನ್ ಪ್ಲಸ್ 1 ಇಂಟು y0 ವ್ಯಾಲ್ಯೂ 1426. ಈ ರೀತಿಯಾಗಿ ಫಸ್ಟ್ ಈಕ್ವೇಶನ್ ಅನ್ನು ಬಿಡಿಸಬೇಕು. ನಾವು ಈಗ ಎಷ್ಟು ವ್ಯಾಲ್ಯೂ ಬರ್ತದೆ? ಇದರ ವ್ಯಾಲ್ಯೂ 2256. ಕರೆಕ್ಟಾ? ಮೈನಸ್ 1996 ಇಂಟು 4 ಮಾಡ್ಕೊಳ್ಳಿ, ಎಷ್ಟು ಬರ್ತದೆ ನಿಮಗೆ? 7984 ಬರಬೇಕು. ಕ್ಲಿಯರ್? ದೆನ್ ಹೀಗೆ ವ್ಯಾಲ್ಯೂ ಇಲ್ಲ, 6 ಇಂಟು y2 ಅಂತ ಹೇಳಿದ್ರೆ 6y2 ಮೈನಸ್ ಇದರ ವ್ಯಾಲ್ಯೂ ಎಷ್ಟು ಬರ್ತದೆ? ದಟ್ ಈಸ್ 6324. ಕರೆಕ್ಟಾ? ಪ್ಲಸ್ 1426. ಈಗ ಪ್ಲಸ್ ಮತ್ತು ಮೈನಸ್ ಅನ್ನು ಮಾಡಿ ಆನ್ಸರ್ ಬರಬೇಕು. 2256 ಮೈನಸ್ 7984 ಮೈನಸ್ 6324 ಪ್ಲಸ್ 1426. ನನಗೆ ಮೈನಸ್ ವ್ಯಾಲ್ಯೂ ಬಂದಿದೆ. ದಟ್ ಈಸ್ ಮೈನಸ್ 10626 ಪ್ಲಸ್ 6y2 ಈಕ್ವಲ್ ಟು, ಇಲ್ಲಿ 0 ಬರಿಬೇಕು ಮಕ್ಕಳ, ದಟ್ ಈಸ್ 0. ಈಕ್ವೇಶನ್ ಅಲ್ಲಿ ಉಂಟಲ್ಲ ಹಾಗೆ. ದೆನ್ ಈಗ 0 ಹೋಗಬೇಕು, ಹಾಗಾದ್ರೆ y2 ಅನ್ನು ಕೆಳಗೆ ತರಬೇಕು. ದಟ್ ಈಸ್ 6y2 ಈಕ್ವಲ್ ಟು, ಈ ಮೈನಸ್ ಈ ಕಡೆ ಬರುವಾಗ ಪ್ಲಸ್ ಆಗ್ತದೆ, 10626 ಅಲ್ವಾ? y2 ಈಕ್ವಲ್ ಟು 10626 ಡಿವೈಡೆಡ್ ಬೈ 6. ಆನ್ಸರ್ ಈಸ್ 1771. ಇದು ಆನ್ಸರ್ ಆಗಿರ್ತದೆ. ಕ್ಲಿಯರ್? ನಾವು ಈಗ ಏನ್ ಮಾಡಬೇಕು? ಇಲ್ಲಿ y2 ನ ವ್ಯಾಲ್ಯೂ ಗೊತ್ತಾಯ್ತು ನಮ್ಗೆ. ಈಗ ನಮ್ಗೆ ಬೇಕಾದ್ದು y5 ನ ವ್ಯಾಲ್ಯೂ ಬೇಕು. ಸೊ ಸೆಕೆಂಡ್ ಈಕ್ವೇಶನ್ ನಾವು ಮಾಡ್ಕೊಳ್ಬೇಕು. ಏನ್ ಈಕ್ವೇಶನ್ ಅದು? ಫಸ್ಟ್ y5 ಇಂದ ತಗೊಳ್ಳುವ. y5 ಮೈನಸ್ y4 ಪ್ಲಸ್ y3 ಮೈನಸ್ y2 ಪ್ಲಸ್ y1 ಈಕ್ವಲ್ ಟು 0. ಈಗ ಬರ್ದಾಗೆ ಏನ್ ಬರ್ತೇವೆ ನಾವು? 14641 ಅದನ್ನು ಬರೀ. 14641. ಈಗ ಅದನ್ನು ಸಿಂಪ್ಲಿಫೈ ಮಾಡಿ. 1 ಇಂಟು y5 ಉಂಟ ವ್ಯಾಲ್ಯೂ ಇಲ್ಲ, ಸೊ ಆಸ್ ಇಟ್ ಈಸ್ ಬರೀರಿ. 4 ಇಂಟು y4 ಎಷ್ಟು ಉಂಟು? 2256 ಬರೀರಿ ನೋಡುವ. 2256. ದೆನ್ ಮೈನಸ್ 6 ಇಂಟು y3 ಎಷ್ಟು ಬಂತು ನಮಗೆ? 1996. ಕರೆಕ್ಟಾ? ದೆನ್ ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಆಯ್ತು. ದೆನ್ ಮೈನಸ್ 4 ಇಂಟು y2 ಈಗ ತಾನೇ ಬಂತು ನಮ್ಗೆ, ಎಷ್ಟು? 1771. ಕರೆಕ್ಟ್ ಅಲ್ವಾ? ನೋಡ್ಕೊಳ್ಳಿ ಬೇಕಾದ್ರೆ, 1771. ದೆನ್ ಪ್ಲಸ್ ಎಷ್ಟು? 1 ಇಂಟು y1 ಎಷ್ಟುಂಟು? 1581 ಈಕ್ವಲ್ ಟು 0. ಕರೆಕ್ಟಾ? ಈ ರೀತಿ ಮಾಡಿ. ಈಗ y5 ಅಲ್ವಾ? ಮೈನಸ್ 4 ಇಂಟು 2256 ಎಷ್ಟು ಬರ್ತದೆ? 9024 ನನಗೆ ಬಂದಿದೆ. ಪ್ಲಸ್ 6 ಇಂಟು 1996 ಎಷ್ಟಾಯ್ತು? 11976. ಕ್ಲಿಯರ್? ಮೈನಸ್ 1771 ಇಂಟು 4 ಎಷ್ಟಾಯ್ತು? 7084 ಪ್ಲಸ್ 1581 ಈಕ್ವಲ್ ಟು 0. ನೆಕ್ಸ್ಟ್ y5 ಎಷ್ಟು ಬಂತು? ಇದನ್ನೆಲ್ಲ ಪ್ಲಸ್ ಮೈನಸ್ ಮಾಡಿದಂತ ಆನ್ಸರ್ ಮೈನಸ್ 9024 ಪ್ಲಸ್ 11976
minus 7084 plus 1581. I got minus value because minus value is greater. 2551 equal to 0. ಈಗ y5 equal to, ಈಗ ಮೈನಸ್ ಆ ಕಡೆ ಹೋಗ್ದಾಗ ಪ್ಲಸ್ ಆಗ್ತದೆ. ದಟ್ ಈಸ್ 2551 ಅಲ್ವಾ? ದಿಸ್ ಇಸ್ ದ y ವ್ಯಾಲ್ಯೂ ಆಸ್ ವೆಲ್ ಆಸ್ y5 ವ್ಯಾಲ್ಯೂ ಆಸ್ ವೆಲ್ ಆಸ್ y2 ವ್ಯಾಲ್ಯೂ. ಕರೆಕ್ಟಾ? ಈ ರೀತಿಯಾಗಿ ನಾವೇನ್ ಮಾಡುವಂಥದ್ದು, ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್ ಅನ್ನು ಮಾಡುವಂಥದ್ದು. ಇದಕ್ಕೆ ನಾವು ಮಿಸ್ಸಿಂಗ್ ಫಿಗರ್ ಅಂತ ಕೂಡ ಹೇಳ್ತೇವೆ. ಈ ರೀತಿಯಾಗಿ ನಾವು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂಥದ್ದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಮತ್ತು ವೆರಿ ಈಸಿ. ಅದರಿಂದಾಗಿ ಸ್ಕಿಪ್ ಮಾಡದೆ ಮಕ್ಕಳು ಇದನ್ನು ನೋಡಿ. ಹಾಗೆ ಯಾರಾದರೂ ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ಮರ್ತೋಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.